ಸಬ್ ಗೈಸ್ ಹೇಗಿದ್ರೆ ಎಲ್ಲರೂ ಸ್ವಾಗತ ಬ್ಲಾಗಲ್ಲಿ ನಾನು ನಿಮ್ಮ ಶ್ರೀಕಾಂತ್ ಸಂಧು. ಸುಮ್ಮನೆ ಹೊರಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹತ್ರ. ಬರ್ರಿ ಆ ಕಡೆ ಹೋಗೋದು. ಇಲ್ಲಿ ನೋಡ್ರಿ NS ಬೈಕ್ ಹೊಲತ್ತದಪ್ಪ, ಫುಲ್ಲು ಮಸ್ತ್ ಬೈಕು. ಇದು ಏರಿಯಾ ನಾವು ಹೋಗೋದು. ಬರ್ರಿ ಹೋಗಮ್ಮ ಆ ಕಡೆ. ಬಾ ಇಲ್ಲಿ ಮೇಲೆ ಬಾ, ಖುಷಿ ಇಲ್ಲಿ ಮೇಲೆ ಬಾ ಇಲ್ಲಿ ಏರು ಮೇಲೆ ಇರಲಿ. ಮನುಷ್ಯ ಐತಿ ದನ ಐತಿ? ಮನುಷ್ಯ ಇದ್ದಿ ಗಬ್ಬ ಬೆಕ್ಕಿದ್ದೀಯ? ಹೇಳ ಕಿಲ್ ಮ್ಯಾಲೆ ಬಾ ವಿಡಿಯೋದ ತಗೋತೇನೆ. ಬಾ ನೀವು ನೋಡ್ರಿ ಮ್ಯಾಲೆ ಹೆಂಗೆ ಇರ್ತದೆ ನೋಡ್ರಿ, ಹೇಗೆ ತಗೋರಿ ಮನ ವೈಟ್ ನೀವು ವೈಟ್ ಇದೆ, ನಂದು ಬ್ಲ್ಯಾಕ್ ಇವು ನಾವು ಕೂದಲತ್ತವ ದೋಸ್ತ. ಕೂದಲು ನೋಡ್ರಿ ರೇಟ್ ಆಯ್ತು. ವೈಟ್ ಬ್ಲ್ಯಾಕ್ ಇದ್ದೀವಿ ಅಂದ್ರೆ ಬ್ಲ್ಯಾಕ್ದಾಗ ಕಾಣ್ತಿದಿಲ್ಲ ಇಲ್ಲಿ. ಭಾಳ ಕ್ಯೂಟ್ ಇದ್ದೀನಿ ತಗೋ, ಟೆನ್ಷನ್ ಇಲ್ಲ. ಭಾಳ ಕ್ಯೂಟ್ ಬೇಕಾದ್ರೆ ಇದು ನಮ್ಮ PGದು ಭಾಳ ಕ್ಯೂಟ್ ಬೇಕು, ಫುಲ್ ವೈಟ್ ಕ್ಯೂಟ್ ಬೇಕು ನೋಡ್ರಿ. ನಮ್ಮ ಏರಿಯಾದ ಏನಪ್ಪ ಅಂದ್ರೆ ಸುಮನ್ ಪಾರ್ಕಲ್ಲಿ ಗಾಡಿ ಪಾರ್ಕಿಂಗ್ ಆಗಿಬಿಟ್ಟದ. ಫುಲ್ ಏನಪ್ಪ ಅಂದ್ರೆ ಆ ಕಡೆ ಹೋದ ಗ್ರೌಂಡ್ ಬರ್ತಾರೆ. ಆ ಕಡೆ ಈ ಕಡೆ ಏನಂತಾರೆ ನಮ್ಮ ದೋಸ್ತರ PG ಬರ್ತದ. ಬರ್ರಿ ಅವ್ರ PGಗೆ ಹೋಗವ್ರಿಗೆ ಯಾವತ್ತು ಬ್ಲಾಗ್ದಾಗ ತೊಗೊಂಬರ್ರಿ. ಸುತ್ತಾಡ್ತಾ ಅಂತ ಈ ಕಡೆ ಅಂತೂ ಬಂದೆ ಗೈಸ್. ಇಲ್ಲಿ ನೋಡ್ರಿ ಏನಂತಾರ ಬ್ರಿಡ್ಜು, ಏನಪ್ಪ ಮೆಟ್ರೋ ಹೋಗತ್ತಲ್ಲ ಗೈಸ್, ಅದು ಇದು ಫ್ಲೈಓವರ್. ಮತ್ತು ಇಲ್ಲಿ ಡೆಲ್ಟಾ ಕಂಪ್ನಿ ನೋಡ್ರಿ ಗೈಸ್. ನಾನು ಬರೋ ಟೈಮಿಗೆ ಮೆಟ್ರೋ ಹೋಲತ್ತದ ನೋಡ್ರಿ. ಮೆಟ್ರೋ ಕೆಳಗಡೆ ಲಾಂಗ್ ನೋಡ್ರಿ. ಮೆಟ್ರೋ ಸೀನ್ ಹೇಗೆ ಮಸ್ತ್. ಅಲ್ಲಿ ತನಕ ಹೋಯ್ತು ಗೈಸ್ ಮೆಟ್ರೋ. ಆ ಕಡೆ ಎಲ್ಲ ಸುತ್ತಾಡಿ ಬಂದೆ, ಆದರೆ ಏನಂತಾರೆ ಮನಸ್ಸು ಬರಲಿಲ್ಲ. ಅದಕ್ಕೋಸ್ಕರ ನಮ್ಮ ಫ್ರೆಂಡಿಗೆ ಕರೆಯೋಕ್ಕಂತ PGಗೆ ಬಂದೀನಿ ಗೈಸ್. ಒಬ್ಬನೇ ಹೋಗಿದ್ದ, ಮನಸ್ಸು ಬರಲಿಲ್ಲ. ಅದಕ್ಕೆ ಇವಾಗ ಫ್ರೆಂಡ್ನ ಕರ್ಕೊಂಡು ಪಾರ್ಕಲ್ಲಿ ರೌಂಡ್ ಹೊಡ್ಯಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ಓಕೆ, ವೇಟ್ ಮಾಡ್ತಾಯಿದ್ದೀನಿ ಬರಲಿ ನಮ್ಮ ಫ್ರೆಂಡು ಬಂದ ತಕ್ಷಣ ಪಾರ್ಕಲ್ಲಿ ರೌಂಡ್ ಹೊಡೆದು ವಾಕಿಂಗ್ ಮಾಡಿಬಿಡೋಣ ಗೈಸ್. ಇವತ್ತು ಬೇಗ ಇದ್ದೀನಲ್ಲ, ಅದಕ್ಕೋಸ್ಕರ ಬರ್ರಿ ವೇಟ್ ಮಾಡಮ್ಮಿ. ಕಾಯ್ತಾ ಇಲ್ಲೇ ನಿಂತಿದ್ದೀನಿ, ನಮ್ಮ ಫ್ರೆಂಡ್ ಇನ್ನೂ ಬರಲಿಲ್ಲ. ಆದರೆ ಎದುರುಗಡೆಯಿಂದ ವಾಟರ್ ಟ್ಯಾಂಕರ್ ಅಂತ ಹೋಯ್ತು. ಫುಲ್ಲು ಏನಪ್ಪ ಅಂದ್ರೆ ಫುಲ್ ತುಂಬ್ಕೊಂಡು ಇಲ್ಲೇ ಚಲ್ಕೋತ ಹೋಯ್ತು ಅರ್ಧ ವಾಟ್ರು. ನಿಂತಿದ್ದೀನಿ ಗೈಸ್, ವೇಟ್ ಮಾಡೋಣ ಅವ್ರು ಬರೋರು. ವೇಟ್ ಅಂತೂ ಮಾಡ್ತಾಯಿದ್ದೀನಿ, ಏನಂತಾರೆ ಇಲ್ಲಿ ಅವ್ರು ಬರಲಿ. ಯಾಕಂದರೆ ಅವ್ರು ಮಲ್ಕೊಂಡವ್ರಿಗೆ ಬನ್ನಿ ಏನಂತಾರೆ ಪಾರ್ಕ್ ಸುತ್ತಾಡಕ್ಕೆ ಕರೆದಿದ್ದೆ. ಏನಂತಾರೆ ಇವತ್ತು ನಾನು ಬೇಗ ಇದ್ದಿದ್ದೀನಲ್ಲ ಗೈಸ್, ಅದಕ್ಕೆ ಎಲ್ಲರನ್ನ ಬೇಗ ಎಬ್ಬಿಸ್ಬಿಟ್ಟೆ. ಏನಪ್ಪ ಅಂತಾರೆ ಅವ್ರು ಬರಲಿ, ಮುಖ ತೊಗೊಂಡು ಕೈಕಾಲು ಮುಖ ತೊಗೊಂಡು ಬರಲಿ. ಜಿಮ್ಮಿಗೂ ಹಚ್ತೀನಿ ಅಂತ ಇದ್ರು, ಅದಕ್ಕೋಸ್ಕರ ಜಿಮ್ ಕಡೆ ಭೀ ಹೋಗಿ ಬರಮ್ಮಿ ಅಂತ. ಇಷ್ಟ ಎಲ್ಲ ಮಾಡ್ಕೊಂಡು ಫ್ರೆಂಡ್ ಜೊತೆ ಏನಪ್ಪ ಅಂತ ಮಾತಾಡಿಕೊಂಡು ಟೀ ಕುಡ್ಕೊಂಡು ಬರ್ತಾಯಿದ್ದೀನಿ ಗೈಸ್. ಏನಪ್ಪ ಅಂತಂದರೆ ಬ್ಲಾಗ್ ಮಾಡೋಣ ಅಂತ ಪಾರ್ಕ್ ಹತ್ರ ಕರೆದೆ, ಆದರೆ ಕೆಲಸ ಇದೆ ಅಂತ ಹೋದ. ಇಲ್ಲಿ ನೋಡ್ರಿ ಗಾಡಿ ಏಟ್ ಮಸ್ತ್ ನಿಂತದ ನೋಡ್ರಿ. ಯಾವುದೋ ಫಿಲ್ಮಲ್ಲಿ ಇದೇ ಥರ ಸೀನ್ ಬಂದು ಕಾರಿಗೆ ಗುದ್ದು ಬಿಡುತ್ತೆ, ಸೇಮ್ ಅದೇ ಸೀನ್ ಕಾಣ್ತಾ ಇದೆ ನನಗಂತೂ. ನೋಡ್ರಿ ಬರ್ರಿ PG ಕಡೆಗೆ ಹೋಗಮ್ಮಿ, ಏನು ಮಾಡ್ತಾರೆ ಏನಿಲ್ಲ ಅನ್ನೋದು. ಹಾಗೆ ಹೋಗಿ ಎಡಿಟ್ ಕೂಡ ಮಾಡಬೇಕಲ್ಲ ಬ್ಲಾಗು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಬರ್ರಿ ಹಾಗೆ ಇಲ್ಲ ಅಂತ ಅಂದರೆ ಗ್ರೌಂಡಲ್ಲಿ ಮತ್ತೊಂದು ರೌಂಡ್ ಹೊಡೆದು ಕೂಡ ಬರ್ತೀನಿ ಗೈಸ್. ಅದಕ್ಕೋಸ್ಕರ ಬನ್ನಿ, ಫ್ರೆಂಡ್ ಬಂದರೆ ಇದು ಮಾಡ್ತೀನಿ, PG ಕಡೆ ಹೋಗ್ತೀನಿ. ಇಲ್ಲಾಂದರೆ ಗ್ರೌಂಡ್ ಹತ್ರ ಹೊಡೆದು ಬರೋಣ ರೌಂಡು. ಮುಕುಲ್ ಇವತ್ತು ಫುಲ್ ಕ್ಲಿಯರ್ ಆಗಿದೆ, ಸ್ವಲ್ಪ ಕ್ಲಿಯರಿಟಿ ಅಂತೂ ಇದು ಬರಾಬರ್ ಇದು ಆಗ್ತದೆ. ಪಾರ್ಕ್ ಏರ್ಲಾಕಂತೂ ಇಲ್ಲಿಂದು ಆರಾಮ್ಸೆ ಏರ್ಬೋದು ಗೈಸ್, ಆದರೆ ಇಳಿಯೋದೇ ಇಲ್ಲಿ ಭಾಳ ಕಷ್ಟ ಐತಿ. ಅದು ಏನಪ್ಪ ಅಂದರೆ ಇಳಿಜಾರಕ್ಕೆ
ಫುಲ್ ಇದು ಅದ ನೋಡಿ. ಕ್ರಿಕೆಟ್ ಗ್ರೌಂಡಲ್ಲೆಲ್ಲ ಇವತ್ತು ಆಡ್ತಾಯಿದ್ದಾರೆ ನೋಡ್ರಿ, ಆಡ್ತಾಯಿದ್ದಾರೆ ಗೈಸ್ ಇವತ್ತು. ನಾನು ಆಡೋಣ ಅಂದ್ಕೊಂಡೆ, ಆದರೆ ಏನಂತಾರೆ ಫಸ್ಟ್ ಟೈಮ್ ಇದು ಅಲ್ವಾ. ಬನ್ನಿ ಗೈಸ್, ನಾವು ಫುಲ್ ಬ್ಲಾಗ್ ಮಾಡೋಣ. ಏನಪ್ಪ ಅಂತಂದರೆ ಆಮೇಲೆ ನಮ್ಮ ಹುಡುಗರ ಜೊತೆ ಬಂದಾಗ ಕ್ರಿಕೆಟ್ ಆಡೋಣ. ಹಂಗೆ ಇಲ್ಲಿ ನೋಡ್ರಿ ಗೈಸ್, ಎಷ್ಟು ಮಸ್ತ್ ಕಾಣತ್ತದ ವೆದರು ಮತ್ತು ಈ ಲೊಕೇಶನ್ಗೆ, ಈ ಸೀನಿಗೆ ಏನಪ್ಪ ಅಂತಂದ್ರೆ ಫುಲ್ ಮಸ್ತಾಗಿ ಕಾಣತ್ತದ ನನಗಂತೂ. ಇಲ್ಲಿ ಕುಂತು ಕ್ರಿಕೆಟ್ ನೋಡ್ಬೋದು ಫುಲ್ ಹುಡುಗರು. ಇಲ್ಲಿ ನೋಡ್ರಿ ಗೈಸ್, ಸೀನ್ ಅಂತೂ ಫುಲ್ ಮಸ್ತಾಗಿ ಕಾಣತ್ತದ. ಡೈಲಾಗ್ ವಿಡಿಯೋ ಅಲ್ಲಿ ಅವತ್ತು ಹೇಳಿದ್ನಲ್ಲ ಗೈಸ್, ಇದೇ ಪ್ಲೇಸಿಗೆ ಬಂದು ಅವತ್ತು ಹೇಳಿದ್ನಲ್ಲ, ಇದು ಜಾಗದಾಗ ಫುಲ್ಲು ವಿಡಿಯೋ ಶೂಟ್ ಮಾಡ್ಬೋದು, ಏನಪ್ಪ ಅಂತಾರೆ ರೀಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ಬ್ಲಾಗ್ ಕೂಡ ಮಾಡ್ಬೋದು. ಒಟ್ಟು ಮಸ್ತಾಗಿ ಇಲ್ಲಿ ಇದು ಕಾಣ್ತದೆ ಜಾಗ. ಹೋದ ಬ್ಲಾಗಲ್ಲೆಲ್ಲ ಇಲ್ಲಿ ಹೇಳಿದ್ನಲ್ಲ ಗೈಸ್, ಇದೆಲ್ಲ ಹೇಳಿದ್ದೆ. ಇಲ್ಲಿ ನೋಡ್ರಿ ಫುಲ್ಲು ಗ್ರೌಂಡು, ಅಲ್ಲಿ ನೋಡ್ರಿ ಕ್ರಿಕೆಟ್ ಆಡತ್ತಾರ. ಈ ಸೀನ್ ಅಂತೂ ನನಗಂತೂ ಭಾರಿ ಅನ್ನಿಸ್ತದೆ ಗೈಸ್. ಈ ಇದ್ರಿಗಂತೂ ಇಲ್ಲಿ ಕುಂತು ನೋಡ್ಬೋದು ಗೈಸ್, ಫುಲ್ ನೆರಳಿದೆ. ನೆರಳಿಗೆ ಕುಂತು ಇಲ್ಲಿ ನೋಡಿದ್ರು ಅಲ್ಲಿ ಕಾಣುತ್ತೆ, ಅಲ್ಲೂ ಕೂಡ ನೆರಳಿದೆ. ಇಲ್ಲಿ ಭೀ ಆಡ್ತಾರೆ ಗೈಸ್. ಎಲ್ಲ ಪೂರ ಗ್ರೌಂಡ್ ತುಂಬ ಏನಂತಾರೆ ಪಿಚ್ಗಳೇ. ಇಲ್ಲೊಂದು ಪಿಚ್ಚು, ಅಲ್ಲೊಂದು ಪಿಚ್ಚು, ಮತ್ತು ಇಲ್ಲಿ ನೋಡ್ರಿ ಇಲ್ಲೊಂದು ಪಿಚ್ಚು. ಎಲ್ಲ 3 ಪ್ಲೇಸಿಗೆ 3 ಅಲ್ಲ ಏನಪ್ಪ ಅಂದ್ರೆ 4 ಪಿಚ್ಚು ಎಲ್ಲ ಆಗ್ತವೆ. ನೋಡ್ರಿ ಸೀನ್ ಹೆಂಗೆ ಕಾಣ್ತದೆ. ಗಾಳಿ ಬಿಟ್ಟದ, ಗಾಳಿ ವಿಂಡ್ ಸೌಂಡ್ ಕೂಡ ಬರ್ತಾ ಇರ್ಬೇಕು ನಿಮಗೆ, ಈ ಗಿಡ ಎಲ್ಲ ಅಲ್ಲಾಡ್ಲಿಂದ. ನೋಡ್ರಿ ಫುಲ್ ಪ್ಲೇಸ್ ಅಂತೂ ಮಸ್ತ್ ಅದ. ಬ್ಲಾಗ್ ಕೂಡ ಆಗ್ತಾಯಿದೆ, ಗಾಳಿ ಕೂಡ ಮಸ್ತಾಗಿ ಹೊಂಟದಿಲ್ಲಿ. ಕ್ರಿಕೆಟ್ ಗ್ರೌಂಡ್ ಇದು ಫುಲ್ಲು ಏನಪ್ಪ ಅಂದ್ರೆ ಮಸ್ತ್. ಏನಂತಾರೆ ಮೊದಲು ಕೆರೆ ಇತ್ತು ಗೈಸ್, ಕೆರೆ ಇತ್ತು, ಎಲ್ಲ ಒಣಗಿದ ಮೇಲೆ ಏನಂತಾರೆ ಫುಲ್ಲು ನೀರು ಇದ್ದಿದ್ದಿಲ್ಲ, ಏನಿಲ್ಲ, ಎಲ್ಲ ಇದು ಮಾಡಿ ಗ್ರೌಂಡ್ ಥರ ಮಾಡಿ ಸುತ್ತಮುತ್ತ ಬೌಂಡ್ರಿ ಥರ ಹಾಕಿದ್ದಾರೆ. ಅದು ಬೌಂಡ್ರಿ ಥರ ಹಾಕಿ ನಡ್ಬೇಕು ಹುಡುಗರಿಗೆಲ್ಲ ಆಡೋಕ್ಕೆ. ಕ್ರಿಕೆಟ್ ಗ್ರೌಂಡ್ ಥರನೇ ಆಡ್ತಾರೆ ಎಲ್ಲರೂ. ಇಲ್ಲಿ ನೋಡ್ರಿ, ಇದು 4K 60 FPS ಕ್ಲಿಯರಿಟಿ ಹೆಂಗೆ ಹೊಂಟದ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ನನ್ನ ಮುಖ ಫೋಕಸ್ ಮಾಡ್ತಾಯಿದ್ದೆ, ಯಾಕೆ ಮಾಡ್ತಾಯಿಲ್ಲ ಅನ್ನೋದು ಗೊತ್ತಾಗಲ್ಲ. ಯಾಕಪ್ಪ ಅಂದರೆ ಬ್ಯಾಕ್ ಕ್ಯಾಮ್ರಾದಿಂದ ಮಾಡಿದಾಗ 1080p 60 FPS ಯಾವುದೇ ಫೋನಲ್ಲಿ ಫೋಕಸ್ ಮಾಡಲ್ಲ ಗೈಸ್. ಹಿಂದ್ಗಡೆ ಕ್ಲಿಯರ್ ಮಾಡುತ್ತೆ, ಆದರೆ ಮುಂದ್ಗಡೆ ಫೇಸನ್ನು ಬ್ಲರ್ ಮಾಡಾಕುತ್ತೆ. ಇದು ನಾನು ಎಡಿಟಿಂಗ್ ಮಾಡುವಾಗಲೇ ನನಗೆ ಕಾಣೋದು, ಅಲ್ಲಿವರೆಗೂ ಕಾಣಲ್ಲ. ನೋಡ್ರಿ ಎಷ್ಟು ಮಸ್ತಾಗಿ ಕಾಣತ್ತದ. ಈ ಕಡೆಯಿಂದಂತೂ ಕಾಣುತ್ತೆ ಹೆಂಗೆ 60 FPS ಕಾಲು. ಇಲ್ಲಿ ನೋಡ್ರಿ ಯಾವ ಥರ ಕಾಣ್ತಾಯಿದೆ ಅನ್ನೋದು. ಇಲ್ಲಿ ನೋಡ್ರಿ ಗೈಸ್ ಹೆಂಗೆ ಕ್ಲಿಯರ್ ಕಾಣುತ್ತೆ. ಯಾವುದೇ ವಸ್ತು ಅಲ್ಲಿ ಈ ಥರ ಕ್ಲಿಯರ್ ಕಾಣಬೇಕು. ಬ್ಲಾಗಿಂಗಲ್ಲಂತೂ ಏನಂತಾರೆ ಕ್ಯಾಮ್ರಾ ಕ್ವಾಲಿಟಿ ಭಾಳ ಮುಖ್ಯ ಗೈಸ್. ಕ್ಯಾಮ್ರಾ ಕ್ವಾಲಿಟಿ ಜೊತೆ ವೀಡಿಯೋ ಕ್ವಾಲಿಟಿ ಭಾಳ ಮುಖ್ಯ. ನೀವು ಏನಾರ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀರಪ್ಪ ಅಂತಂದರೆ ವೀಡಿಯೋ ಕ್ವಾಲಿಟಿ ಮತ್ತು ಕ್ಯಾಮ್ರಾ ಕ್ವಾಲಿಟಿ ಅಂತೂ ಭಾಳ ಮುಖ್ಯ ಆಗ್ತದೆ. ಯಾಕಪ್ಪ ಅಂದ್ರೆ ನೀವು ವಾಯ್ಸ್ ಕ್ಲಿಯರಾಗಿ ಬರಬೇಕು, ಹಾಗೆ ವೀಡಿಯೋ ಕ್ಲಿಯರಾಗಿ ಬಂದಾಗ ಮಾತ್ರ ಬ್ಲಾಗಿಂಗ್ ಅನ್ನೋದು ಸಕ್ಸಸ್ ಆಗುತ್ತೆ. ಬ್ಲಾಗಿಂಗ್ ಅನ್ನೋದು ಭಾಳ ಏನು ಮಾಡೋದಿಲ್ಲ, ನೀವು ಸುತ್ತಾಡೋದು, ಏನಂತಾರೆ ನೀವು ಎಲ್ಲಿಗೆ ಹೋಗ್ತಾಯಿದ್ರೆ ಎಲ್ಲಿಗೆಲ್ಲ ನೀವು ಇರ್ತಾ ಇರೋ ಲೈಫ್ ಸ್ಟೈಲ್ ಹೆಂಗು ಅದೇ ತೋರಿಸೋದೇ ಒಂದು ಬ್ಲಾಗಿಂಗ್ ಗೈಸ್. ಅದಕ್ಕೇನು ಭಾಳ ಖರ್ಚು ಮಾಡೋದು ಬೇಕಾಗ್ತಿಲ್ಲ, ಏನಿಲ್ಲ. ಎಲ್ಲರಿಗಿಂತ ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೋ ಭಾಳ ಈಸಿ ಯಾವ್ದಾರ ಆದಪ್ಪ ಅಂತಂದ್ರೆ ಅದು ಬ್ಲಾಗಿಂಗ್ ಒಂದೇ ಅದು ಗೈಸ್. ಅದು ಒಂದೇ ಏನಪ್ಪ ಜಾಸ್ತಿ ಖರ್ಚು ಮಾಡಲ್ದ ಪ್ಲೇಯರು, ಒಂದು ಕಂಟೆಂಟ್ ಕ್ರಿಯೇಟಿಂಗ್ ಅಂತ ಇದೆ, ಅದನ್ನೇ ಇವಾಗ ಮಾಡ್ತಾ ಇರೋದು ನಾನು, ಏನಂತಾರೆ ಬ್ಲಾಗಿಂಗ್ ಅಂತ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಇವಾಗ ಈ ಥರ ಪ್ಲೇಸ್ ಇದೆ, ಪ್ಲೇಸ್ ತೋರಿಸೋದು, ಮತ್ತು ನೀವು ಎಲ್ಲಿಗಾರ ಹೋಗ್ತಾ ಇದ್ದೀರಲ್ಲ ಆ ಪ್ಲೇಸ್ ತೋರಿಸೋದು, ಇದೆಲ್ಲ ಏನಂತಾರೆ ಕಂಟೆಂಟೇ. ನೀವೆಲ್ಲ ಹೆಂಗೆ ಹಾಕ್ತೀರಾ, ಹೆಂಗೆ ಎಡಿಟಿಂಗ್ ಮಾಡಿ ಹಾಕ್ತೀರಾ, ಅದು ನಿಮ್ಮ ಮೇಲೆಲ್ಲ ಡಿಪೆಂಡ್ ಆಗಿರೋದು. ನಾನಂತೂ ಏನಂತಾರೆ ಫುಲ್ಲು ಬ್ಲಾಗಿಂಗಲ್ಲಿ ಇಂಪ್ರೂವ್ ಆಗಿ ಡೇ ಬೈ ಡೇ ಏನಂತಾರೆ ಬ್ಲಾಗಿಂಗನ್ನು ಏನಂತಾರೆ ಇಂಪ್ರೂವ್ ಹೆಂಗೆ ಮಾಡಬೇಕು ಅಂತ ಏನಂತಾರೆ ಇಂಪ್ರೂವ್ ಮಾಡ್ತಾಯಿದ್ದೀನಿ ಗೈಸ್. ಏನಾದರೂ ಇದ್ದರೆ ಕಮೆಂಟ್ ಹಾಕಿ, ಹೆಂಗೆ ಬ್ಲಾಗಿಂಗನ್ನು ಇಂಪ್ರೂವ್ಸ್ ಮಾಡಬೇಕು, ಏನಂತಾರೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದೆಲ್ಲ ನಾನು ಕಮೆಂಟ್ ಮಾಡಿ. ಹಾಗೆ ನಾನು ಹೊಸ ಪ್ಲೇಸ್ ಕೂಡ ತೋರಿಸ್ತೀನಿ. ನನ್ನ ಚಾನಲ್ ಏನು ಮಾಡ್ತೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆ ಹೊಸ ಪ್ಲೇಸು, ಹೊಸ ಜಾಗ, ನಾನು ಏನಂತಾರೆ ಏನು ಮಾಡ್ತಿರೋದು ಅದು ಎಲ್ಲ ಹಿಂಗೆ ಬ್ಲಾಗಿಂಗಲ್ಲಿ ತೋರಿಸ್ತಾ ಇರ್ತೀನಿ. ಇಲ್ಲಿ ನೋಡ್ರಿ ಈ ಥರ ಪ್ಲೇಸ್ ಇದೆ. ಇವಾಗ ಕ್ಲಿಯರ್ ಇದು ಏನಪ್ಪ ಅಂತಂದರೆ ನಾನು ಎಡಿಟಿಂಗ್ ಮಾಡಿದ್ನು ಅಂದರೆ ಫುಲ್ಲು ಕ್ಲಿಯರ್ ಮಸ್ತಾಗಿ ಕಾಣುತ್ತೆ ಗೈಸ್. ಹಸಿರು ಇದೆಯಲ್ಲ ಇದು ಎಲ್ಲ ಫುಲ್ಲು
ಎಡಿಟಿಂಗಲ್ಲಿ ಫುಲ್ ಕ್ಲಿಯರಾಗಿ ಕಾಣುತ್ತೆ. ಇವಾಗ ನೋಡಿ ಇದು ಏನಂತಾರೆ ಗಿಡ ಇದೆ ಅಲ್ವಾ, ಈ ಗಿಡ ಅನ್ನೋದು ನಾನು ಎಡಿಟಿಂಗಲ್ಲಿ ಇನ್ನೂ ಮಾಡಿದಾಗ ಇನ್ನೂ ಹಚ್ಚಗೆ ಕಾಣುತ್ತದೆ ಗೈಸ್. ಹಚ್ಚಗರ ಕಾಣುತ್ತೆ, ಇಲ್ಲ ಯಾವುದಪ್ಪ ಅಂದ್ರೆ ಅರ್ಶಿಣ ಕಲರಿಗಾರ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ ಗೈಸ್ ಪ್ಲೇಸ್ ಹೆಂಗಿದೆ. ಇದು ಫುಲ್ ಹಚ್ಚಗಿದೆ, ಅದಕ್ಕೋಸ್ಕರ ಇಲ್ಲೇ ಗಾಳಿ ಭೀ ಚೆನ್ನಾಗಿ ಬಿಡುತ್ತೆ, ಹಾಗೆ ವಿಡಿಯೋ ಕೂಡ ಆಗುತ್ತೆ ಅಂತ ಇಲ್ಲಿ ಬಂದು ವ್ಲಾಗ್ ಮಾಡ್ತೀನಿ ಗೈಸ್. ಇವಾಗ ಬರ್ರಿ ಏನಪ್ಪ ಅಂದ್ರೆ ಪಿ ಜಿ ಕಡೆಗೆ ಹೋಗಮ್ಮಿ. ಇದು ಎಡಿಟ್ ಮಾಡಬೇಕಲ್ಲ ಗೈಸ್, ಇದು ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಹಾಗೆ ಏನಂತಾರೆ ಬನ್ನಿ ಎಡಿಟಿಂಗ್ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅನ್ನೋದು ಎಲ್ಲ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ. ನಾನು ಭಾಳ ಏನು ಎಡಿಟಿಂಗ್ ಮಾಡಲ್ಲ ಗೈಸ್, ಬರೀ ಸಿಂಪಲ್ಲಾಗಿ ಏನಂತಾರೆ ಎಡಿಟಿಂಗ್ ಮಾಡ್ತೀನಿ. ಹೆವಿ ಎಡಿಟ್ ಮಾಡಬೇಕಂದ್ರೂ ಸುಮ್ಮನೆ ಟೈಮ್ ಸಿಗೋಲ್ಲ ಅಂತ ನಾನು ಹೆವಿ ಎಡಿಟಿಂಗ್ ಮಾಡಲ್ಲ, ಸಿಂಪಲ್ಲಾಗಿ ಎಡಿಟಿಂಗ್ ಮಾಡ್ತೀನಿ. ಯಾವ ಥರ ಎಡಿಟಿಂಗ್ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ಈ ಬ್ಲಾಗಲ್ಲಿ. ಬರ್ರಿ ನನ್ನ ಚಾನಲ್ ಏನು ಮಾಡ್ತೀರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಪಕ್ಕದಲ್ಲಿ ಬರ್ತಿರೋ ಲೈಕ್ ಬಟನ್ನ ಒತ್ತಿ, ಹಾಗೆ ಒಂದು ಕಮೆಂಟ್ ಹಾಕ್ರಿ ಏನಾದರೂ ಒಂದು. ಬರ್ರಿ ಇವಾಗ ಪಿ ಜಿ ಕಡೆಗೆ ಹೋಗೋಣ. ಇದೇ ಗೈಸ್ ದೊಡ್ಡ ಟಾಸ್ಕು. ಇಲ್ಲಿ ನೋಡ್ರಿ, ಇಲ್ಲಿಂದು ಜಾರ್ಕೋತ ಸೀದಾ ಹಂಗೆ ಹೋದರೆ ಪೂರ ಅಲ್ಲಿಗೆ ಹೋಗ್ಬಿಡ್ತದೆ. ಆದರೆ ಅಲ್ಲಿ ಏರೋದು ಭಾಳ ಈಜಿ, ಇಲ್ಲಿ ಏರೋದಂತೂ ಭಾಳ ಈಜಿ, ಆದರೆ ಇಳಿಯೋದು ಭಾಳ ಮುಷ್ಕಿಲ್ ಅದ. ಇವಾಗ ನೀವು ಹಿಂಗೆ ಹೋದರೆ ಕಾಲು ಅನ್ನೋದು ಜಾರ್ಕೋತ ಹೋಗ್ಬಿಡ್ತೀರ. ಅದಕ್ಕಿಂತ ಒಳ್ಳೆಯ ಐಡಿಯಾ ಏನಪ್ಪ ಅಂತಂದರೆ ಆ ಕಡೆ ಗೇಟ್ ಇದೆ ಗೈಸ್, ಆ ಕಡೆ ಒಂದು ಗೇಟ್ ಇದೆ. ಆ ಗೇಟ್ ಮೂಲಕ ಹೋದರೆ ನೀವು ಆರಾಮ್ಸೆ ಹೋಗಿದ್ದು ಆಗ್ಬೋದು. ಇಲ್ಲಿ ಆದರೆ ಸುಮ್ಮನೆ ಕಾಲು ಕಿತ್ತೋದು ಇಲ್ಲ ಏನಂತಾರೆ ನಿಮ್ಮ ಕೈ ಕಾಲೆಲ್ಲ ಮಣ್ಣಾಗುತ್ತೆ. ಅದಕ್ಕೋಸ್ಕರ ಬರ್ರಿ ಆ ಗೇಟ್ ಕಡೆಯಿಂದ ಹೋಗಿ ತೋರಿಸ್ತೀನಿ, ಅಲ್ಲಿಂದ ಈಸಿಯಾಗಿ ನೀವು ಓಡಾಡ್ಬೋದು. ಹಸಿರು ಏನಪ್ಪ ಅಂತಂದ್ರೆ ಇನ್ನೂ ಭಾಳ ಹಸಿರಿತ್ತು, ಏನಂತಾರೆ ಇವಾಗೆಲ್ಲ ಒಣಗೋಗಿದೆ. ಮೊದಲು ಭಾಳ ಹಸಿರಿತ್ತು ಗೈಸ್. ಅಲ್ಲಿ ನೋಡ್ರಿ ಕ್ರಿಕೆಟ್ ಗ್ರೌಂಡ್ ಎಷ್ಟು ದೊಡ್ಡದು ಕಾಣುತ್ತೆ. ಬರ್ರಿ ಇವಾಗ ಏನಂತಾರೆ ನಮ್ಮ ಪಿ ಜಿ ಕಡೆಗೆ ಹೋಗಮ್ಮಿ. ಬೇರೆ ಗೇಟಿಂದ ಹೋಗ್ಲತ್ತೀನಿ ಗೈಸ್. ಈ ಗೇಟಿಂದ ಅಲ್ಲಿ ಹೋದ್ರೆ ಏನಪ್ಪ ಅಂದ್ರೆ ಕಾಲೆಲ್ಲ ಧೂಳಾಗಿಬಿಡುತ್ತೆ, ಫುಲ್ ಸ್ಲೀಪ್ ಇದೆ, ಹೆಂಗೆ ಜಾರ್ಕೋತ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಸುಮ್ಮನೆ ಈ ಕಡೆ ಗೇಟಿಂದ ಹೋಗೋಣ ಅಂತ ಈ ಕಡೆಯಿಂದ ಹೋಗ್ಲತ್ತೀನಿ. ಬರ್ರಿ ಹಿಂಗೆ ಹೋಗಮ್ಮಿ. ಇಲ್ಲಿ ನೋಡ್ರಿ ಗೈಸ್ ಸ್ಕೂಲ್ ಇದೆ, ಯಾವುದೋ ಸ್ಕೂಲು. ಬಸ್ಗಳೆಲ್ಲ ನಿಂತಿದ್ದಾವೆ, ಇನ್ನೂ ಏನಂತಾರೆ ಬೇಗ ಬಂದಿರಲ್ಲ, ಸ್ಕೂಲ್ ಯಾವುದೂ ಓಪನ್ ಇರಲ್ಲ ಎಷ್ಟು ಬೇಗ. ಏನು ವರ್ಕ್ ಮಾಡ್ತಾಯಿತ್ತು ಗೈಸ್ ಏನಪ್ಪ, ಅಲ್ಲಿ ನೋಡ್ರಿ ಮ್ಯಾಲೆ ಮೆಟ್ರೋ ಕೂಡ ಹೋಗ್ತಾಯಿದೆ. ಕೆಳಗಡೆ ಕ್ರೇನು, ಮೇಲ್ಗಡೆ ಮೆಟ್ರೋ ಕೂಡ ಹೋಗ್ತದೆ ನೋಡ್ರಿ. ಮಸ್ತ್ ಕ್ರೇನ್ ಇಲ್ಲೇ ಸಿಗಾಕೊಂಡಿತ್ತು ಗೈಸ್. ಏನಪ್ಪ ಅಂತಂದರೆ ಇಲ್ಲಿ ಟರ್ನಿಂಗ್ ಆಗ್ತಾ ಇರಲಿಲ್ಲ, ಮತ್ತು ಇವಾಗ ಟರ್ನ್ ಆಗಿ ಹೋಯ್ತದು. ಬರ್ರಿ ನಾವು ನಮ್ಮ ಪಿ ಜಿ ಕಡೆಗೆ ಹೋಗಮ್ಮಿ. ದಾರ್ಯಾಗ ಮೆಟ್ರೋ ಮತ್ತು ಟ್ರೈನ್ ಎರಡು ಒಂದೇ ಸಾರಿ ಕಾಣೋದು ನೋಡಿಕೊಂಡು ಹಾಗೆ ಪಿ ಜಿ ಕಡೆಗೆ ಹೊಂಟಿದ್ದೀನಿ. ಇವಾಗ ಸುತ್ತಾಡಿ ಅಂತೂ ಪಿ ಜಿ ಸನಿನೇ ಬಂದಿದ್ದೀನಿ. ಇವಾಗ ಏನಪ್ಪ ಅಂತಂದರೆ ಅಲ್ಲಿ ನಮ್ಮ ಸರ್ದಾರ್ಜಿ ಇರ್ತಾನೆ, ಸರ್ದಾರ್ಜಿದು ಮಗ ಮತ್ತು ಅದು ವೈಟ್ ಬ್ಯಾಗ್ ನೋಡಿದ್ರಾಗ ಸ್ಟಾರ್ಟಿಂಗೇ ಅದು ವೈಟ್ ಬ್ಯಾಗ್ ಕೂಡ ತೋರಿಸ್ತೀನಿ. ಬರ್ರಿ ನೋಡ್ರಿ ನಾಯಿ ಪಾಪ್ ಪೆಟ್ಟದಕ್ಕೆ ಗೈಸ್. ಫೈನಲಿ ಬಂದು ಇವಾಗ ಪಿ ಜಿಗೆ. ನಮ್ಮ ಸರ್ದಾರ್ಜಿ ಯಾಕೋ ಕಾಣತ್ತಿಲ್ಲ. ಬರ್ರಿ ನಾವೇ ಹೋಗಂಬಿ. ಏನಪ್ಪ ಅಂತಂದ್ರೆ ರೂಮ್ ಹತ್ರ ಹೋಗಿ ವಿಡಿಯೋ ಕೂಡ ಇದು ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಕೂಡ ಮಾಡಬೇಕು. ಅಪ್ಲೋಡಿಂಗ್ ಅಂತ ಏನಂತಾರೆ ಇವತ್ತು ಏನಂತಾರೆ ನಾಳೆ ಬರುತ್ತೆ ಗೈಸ್. ಏನಂತಾರೆ ಈ ಬ್ಲಾಗ್ ಶೂಟಾಗಿ ಒಂದು ದಿನಕ್ಕೆ ಏನಂತಾರೆ ಈ ಬ್ಲಾಗ್ ಬರುತ್ತೆ. ಯಾಕಪ್ಪ ಅಂದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ, ಒಂದು ದಿನ ಹತ್ತುತ್ತೆ. ಅದಕ್ಕೋಸ್ಕರ ನಾನು ಟೈಮ್ ಸಿಕ್ಕಾಗ ಅಷ್ಟೇ ಎಡಿಟಿಂಗ್ ಮಾಡ್ತೀನಿ ಗೈಸ್. ಅದಕ್ಕೋಸ್ಕರ ನೋಡ್ರಿ ಬರ್ರಿ ಹೋಗಮ್ ರೂಮಿಗೆ. ಓಕೆ ಗೈಸ್ ಪಿ ಜಿಗಂತೂ ಬಂದು. ಓಕೆ ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.